ನೀನ್ ಅತ್ತೆ ಮಗಳು, ನಾನ್ ತಮ್ಮ ಆಗ್ಬೇಕು. ನಮ್ಮನ್ ಲೆಕ್ಕಕ್ಕಿಟ್ಕೊಳ್ದೆ ಬೀದಿಲ್ ಹೋಗೋ ಅನಿಷ್ಟನೆಲ್ಲ ಮನೇಲಿ ತಂದಿಟ್ಕೊಂಡು ಅವ್ರಿಗೆ ಉಪಚಾರ ಮಾಡಿ ಬೇಕಾಗಿದ್ದನ್ನೆಲ್ಲ ಕೊಡಿಸ್ತಾರೆ. ನಾನು ಮಾತಾಡಿದ್ರೆ ಸಾಕು, ಆಸ್ತಿ ಕೇಳ್ತಾ ಇದ್ದಾನೆ, ಆಸ್ತಿ ಕೇಳ್ತಾ ಇದ್ದಾನೆ, ಆಸ್ತಿ ಕೇಳ್ತಾ ಇದ್ದಾನೆ. ನನಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ನಾನ್ ಚೆನ್ನಾಗಿರೋತ್ತಪ್ಪ, ಇನ್ ಇವಳು ನೀನ್ ಕಾಲಷ್ಟು ಉದ್ದ ಇಲ್ಲ. ಯಾವ ತೊಟ್ಟಿಲ್ ಬಿದ್ದಿದ್ಲೋ ಏನೋ, ಈ ಅನಾಥರಿಗೆಲ್ಲ ನೀನು ಉತ್ತರ ಕೊಡೋಂಗಾಯ್ತು. ಬಂದವ್ರಿಗೆಲ್ಲ ಬಿಸಿ ಬಿಸಿ ಅನ್ನ ತುಪ್ಪ ಹಾಕಿ ಉಪಚಾರ ಮಾಡ್ತಾರೆ. ನಾವು ಪಾಪಿಗಳಲ್ವಾ, ಅದಕ್ಕೆ ಹಳ್ಸದನ್ನ ಕೊಡ್ತಾರೆ. ಬಂದವ್ರಿಗೆಲ್ಲ ಉಪಚಾರ ಮಾಡೋದಕ್ಕೆ ಇದೇನ್ ಧರ್ಮಛತ್ರ ಅನ್ಕೊಂಡಿದಾರ? ಮೊದಲು ಈ ಅನಾಥನ್ ದೂರ ಕಳಿಸ್ಬೇಕು. ಬೇಡ ಮಾವ, ಬೇಡ, ಕೂತ್ಕೊಳ್ಳಿ. ಭೈರ, ಏನಿದೆಲ್ಲ? ಈ ಟೈಮಲ್ಲಿ ಜಗಳ ಬೇಕಾ? ಸ್ವಲ್ಪ ಸಮಾಧಾನವಾಗಿರು. ನಾನ್ ಯಾಕೆ ಸುಮ್ಮನೆ ಇರ್ಬೇಕು ಮಾಯಾ? ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ಹಾಗಾಯ್ತು ನಿನ್ ಕತೆ. ಹೌದು, ಯಾರ್ಯಾರಿಗೋ ನಾನು ಯಾಕೆ ಹೆದರ್ಕೋಬೇಕು? ಯಾರೋ ಮೂರನೇವ್ರು ಬಾಯಿಗೆ ಬಂದಂಗೆ ಮಾತಾಡ್ಬೇಕಾದ್ರೆ ಈ ನಿಮ್ ಮನೇಲಿ ಹುಟ್ಟಿದವ್ ನಾನು. ನನಗ್ ಮಾತಾಡೋ ಅಧಿಕಾರ ಇಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ? ಇನ್ನೊಂದು ಮಾತು ಜಾಸ್ತಿ ಆಡಿದ್ರು ಮಾತಾಡೋದಕ್ಕೆ ನಾಲ್ಗೆ ಇರೋದಿಲ್ಲ. ಇಲ್ಲಿ ಎಲ್ರೂ ಅವಳನ್ನ ಅನಾಥೆ ಅನಿಷ್ಟ ಅಂತ ಮಾತಾಡ್ತಾರೆ. ಆದ್ರೆ ಅವಳ ಮನ್ಸಿಗೆ ಎಷ್ಟು ಪರಿಣಾಮ ಬೀರತ್ತೆ ಅಂತ ಯಾರೂ ಲೆಕ್ಕ ಹಾಕಿಲ್ಲ. ಇಲ್ಲಿ ಬೇರೆಯವ್ರ ಬಾಯಿಗೆ ನಾವೇ ಆಹಾರ ಆಗ್ತಿದ್ದೀವಿ ಮಾವ. ಮಾತಾಡೋರಿಗಿಂತ ನಮ್ಮ ತಪ್ಪೇ ಜಾಸ್ತಿ ಇದೆ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಬಿಟ್ಟೋದ್ರು. ಪಾಪ ಸ್ವಾತಿಗವ್ರು ಯಾರು ಅಂತಾನೂ ಗೊತ್ತಿಲ್ಲ. ನಮ್ಮಿಬ್ಬರಿಗೆ ಆಸರೆ ಅಂತ ಇರೋದೇ ನೀವು ಮಾವ. ಆದ್ರೂ ಎಲ್ರೂ ನನ್ನಾಗಿರ್ಲಿ ಸ್ವಾತಿನಾಗಿರ್ಲಿ ಅನಾಥೆ ಅಂತಾನೆ ನೋಡೋದು. ಸ್ವಾತಿ ನಿಮ್ಮನ್ನ ಪ್ರೀತಿಯಿಂದ ಅಪ್ಪ ಅಪ್ಪ ಅಂತ ಕೂಗಿದ್ರು ನೀವು ಅವಳಿಗೆ ಸ್ವಂತ ಅಪ್ಪ ಆಗಕ್ಕಾಗತ್ತಾ ಮಾವ? ನೀವಳನ್ನ ಬೇರೆಯವ್ರ ಮಗಳ ತರ ನೋಡ್ದೇ ಇದ್ರು ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅನ್ನೋದು ಇವ್ರು ಎಲ್ರ ಮನ್ಸಲ್ಲೂ ಉಳ್ಕೊಂಡಿರತ್ತೆ. ಒಂದೆರಡು ಮಾತುಗಳು ನೋವಾಗತ್ತೆ, ತಡ್ಕೊಳ್ತೀನಿ. ನಮ್ ಜೀವನನೇ ಇಷ್ಟು ಅನ್ಕೊಂಡು ಮುಂದೆ ಹೋಗ್ತೀನಿ. ಆದ್ರೆ ಪಾಪ ಸ್ವಾತಿಗೆ ಇದೆಲ್ಲ ಹೇಗ್ ಅರ್ಥ ಆಗತ್ತೆ ಮಾವ? ಅವಳಂತ ತಪ್ಪಾದ್ರೂ ಏನ್ ಮಾಡಿದಾಳೆ? ಇನ್ಮೇಲೆ ಯಾರು ಸ್ವಾತಿ ಕೈ ತೋರಿಸಿ ಮಾತಾಡಬಾರ್ದು. ಹಾಗೆ ಮಾಡೋ ಜವಾಬ್ದಾರಿ ನಿಮ್ದು ಮಾವ. ಈಗಾಗ್ಲೇ ಒಂದ್ಸರಿ ಮನೆ ಬಿಟ್ಟು ಹೋಗಿದ್ದಾಳೆ. ಇನ್ಮೇಲೆ ಯಾವತ್ತೂ ಅವಳು ಈ ಮನೇನಾಗ್ಲಿ ನಿಮ್ಮನ್ನಾಗ್ಲಿ ಬಿಟ್ಟು ಹೋಗ್ತಾ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ ಕೈಯಲ್ಲಿದೆ. ಇದೊಂದು ಮಾತನ್ನ ನಡೆಸ್ಕೊಡ್ತೀರಾ ಮಾವ? ಸ್ವಾತಿನ ಜೋಪಾನವಾಗಿ ನೋಡ್ಕೊಳ್ತೀರಾ ತಾನೆ?
ಪಡ್ತಿರೋ ಕಷ್ಟ ಅವಳಿಗೆ ಬರಬಾರ್ದು ಮಾವ. ಇದಕ್ಕೆ ನೀವೇನಾದ್ರೂ ಪರಿಹಾರ ಹುಡುಕ್ಲೇಬೇಕು. ಹುಡುಕ್ತೀರಾ ಅಲ್ವಾ? ಮಾತಾಡ್ದಲ್ಲ ಖುಷಿ ಆಯ್ತಾ? ನಿಮ್ ಇಷ್ಟ ಬಂದಂಗ್ ನಡ್ಕೊಳ್ತಿದ್ದೀರಾ. ನಿಮ್ ಮಾತ್ಗೆಲ್ಲ ಹೇಗೆ ಉತ್ತರ ಕೊಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನಾಳೆ ನಾನ್ ತಗೊಳ್ಳೋ ನಿರ್ಧಾರ ಎಲ್ರೂ ಬಾಯಿ ಮುಚ್ಚುತ್ತೆ. ನೋಡ್ತಿರು. ಇವರಿಬ್ಬರನ್ನು ದೂರ ಮಾಡ್ಬೇಕು ಅನ್ಕೊಂಡಾಗ್ಲೇ ಇನ್ನೂ ಜಾಸ್ತಿ ಹತ್ರ ಆಗ್ತಿದ್ದಾರೆ. ಮುತ್ತಣ್ಣ, ಹೌದು ಸರ್ ಇದಾನಮ್ಮ. ಕೇಸೆಲ್ಲ ಕ್ಲೋಸ್ ಆಗಿದೆಯಲ್ಲ, ಮತ್ತೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಇರೋದಕ್ಕೆ ಕರ್ಸಿರೋದು. ನಮಸ್ಕಾರ ಸರ್. ನಮಸ್ತೆ. ಮನೇಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಬರಕ್ಕಾಗತ್ತಾ? ನಿನ್ನೆ ಈ ಮನೇಲಿ ಒಂದಷ್ಟು ವಿಷಯಗಳನ್ನ ಕೇಳಿದೆ. ನನಗೊಂಚೂರು ಇಷ್ಟ ಆಗಲಿಲ್ಲ. ಅದಕ್ಕೆ ಇದಕ್ಕೆಲ್ಲ ಪರಿಹಾರ ಹುಡುಕ್ಬೇಕು ಅಂತ ರಾತ್ರಿ ಎಲ್ಲ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇದನ್ನ ಹೇಳೋಣ ಅಂತಾನೆ ನಿಮ್ಮನ್ನ ಕರೆಸಿದ್ದು. ಲಾಯರು ಪೇಪರ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಇಲ್ದೇ ಇರೋ ಟೈಮ್ ನೋಡಿ ಬೆಳ್ಳಿ ಮೇಲೆ ಆರೋಪ ಮಾಡಿ ಜೈಲಿಗೆ ಕಳ್ಸಿದ್ರಿ. ನೆನ್ನೆ ನಾನಿದ್ದು ಕೂಡ ಸ್ವಾತಿನ ಅನಾಥೆ ಅಂತ ಹೇಳ್ಸಿದ್ರಿ. ಈ ಮನೇಲಿ ಎಲ್ರೂ ತುಂಬಾ ಮರ್ಯಾದೆಯಿಂದ ನಡ್ಕೊಳ್ತಿದ್ದೀರಾ. ಗುಡ್, ವೆರಿ ಗುಡ್. ಏನಣ್ಣ ನೀನು ಹೇಳ್ತಿರೋದು? ಒಟ್ನಲ್ಲಿ ನೀವೆಲ್ಲ ಈ ಮನೇಲಿ ಇರಬೇಕು, ನಾನು ಮಾತ್ರ ಇರಬಾರ್ದು ಅಂತ ಸುತ್ತಿ ಬಳಸಿ ಹೇಳ್ತಾ ಇದ್ಯಾ? ನನಗೇನು ಮರ್ಯಾದೆ ಇಲ್ವಾ? ನಾನೇನೋ ಬೆಳ್ಳಿನ ಬೇಕು ಬೇಕು ಅಂತ ಅರೆಸ್ಟ್ ಮಾಡ್ಸೋರಂಗೆ ಮಾತಾಡ್ತಿದ್ದೀರಲ್ಲ. ಏಯ್, ವಾಯ್ಸ್ ರೈಸ್ ಮಾಡಬೇಡ. ನೀನು ಬೇಕು ಬೇಕು ಅಂತಲ್ಲ, ಬೇಕು ಅಂತಾನೆ ಬೆಳ್ಳಿನ ಅರೆಸ್ಟ್ ಮಾಡಿಸಿದ್ಯಾ. ಒಂದೇ ಒಂದ್ ನಿಮಿಷ ನೀನ್ ಯೋಚನೆ ಮಾಡಿದಿದ್ರೆ ಆ ಹುಡುಗಿ ಇವತ್ತು ಜೈಲಲ್ಲಿ ನರಕ ನೋಡ್ತಿರ್ಲಿಲ್ಲ. ನೀನು ಮನ್ಸು ಮಾಡಿದ್ರೆ ಈ ಮನೇಲೆ ಎತ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಬೋದಿತ್ತು. ಅದು ನೀನಾಗ ಮಾಡ್ಲಿಲ್ಲ. ಈಗಲೇ ಎಷ್ಟು ಮಾತಾಡೋನು. ನನ್ನ ಮದುವೆ ಆಗಿ ಆಸ್ತಿ ಭಾಗ ಆದ್ಮೇಲೆ ಹೇಗೆ ನಡ್ಕೋಬಹುದು ನೀನು? ಈ ಮಗು ಏನೋ ಮಾಡಿತ್ತು ನಿನಗೆ. ನಿನ್ನೆ ಹೇಗೆಲ್ಲ ಮಾತಾಡ್ತೀನಿ ಅಂತ ನೆನ್ಪಿದ್ಯಾ? ನಿನಗೆ ಅವಳು ಏನು ಅಂತ ತಿಳಿದೇ ಇದ್ರು ಅವಳು ನನ್ನ ಮಗಳು. ಇದರಲ್ಲಿ ಯಾವುದೇ ಬದಲಾವಣೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಕೊನೆವರೆಗೂ ನನ್ನ ಮಗಳಾಗೆ ಮನೇಲಿ ಇರ್ತಾಳೆ. ಇದೆಲ್ಲ ಎಲ್ಲಿಗೆ ಹೋಗಿ ತಲುಪುತ್ತೋ ನನಗಂತ ಗೊತ್ತಿಲ್ಲ. ಅದಕ್ಕೆ ಬೆಳ್ಳಿ ವಿಷಯದಲ್ಲಿ ಏನ್ ನಿರ್ಧಾರ ತಗೊಂಡಿದ್ದೀನೋ ಅದೇ ರೀತಿ ಸ್ವಾತಿ ವಿಷಯದಲ್ಲೂ ನಿರ್ಧಾರ ತಗೊಂಡಿದ್ದೀನಿ. ಬೆಳ್ಳಿ ನನಗೊಂದು ಕಣ್ಣಾದ್ರೆ ಸ್ವಾತಿ ಮತ್ತೊಂದು ಕಣ್ಣು. ಸ್ವಾತಿ ಜೀವನ ಚೆನ್ನಾಗಿರ್ಬೇಕು, ಅವಳಿಗೆ ಮನೆಯಿಂದ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಲಾಯರ್
ಬೇಕಾದ್ರೆ ಜಗಳ ಮನಸ್ತಾಪ ಬರಬಾರ್ದು ನೋಡಿ, ಅದಕ್ಕೆ. ಸರಿ, ನೀನ್ ಹೇಳೋ ಪ್ರಕಾರ ಈ ಆಸ್ತಿಲ್ ಬೆಳ್ಳಿಗೆ ಪಾಲ್ಕೊಳ್ಳೋಣ. ಆದ್ರೆ ಸ್ವಾತಿಗೆ ಯಾಕೆ ಕೊಡ್ಬೇಕು? ನೋಡು ಬೈರ, ನಾನು ನಿರ್ಧಾರ ಮಾಡಿದ್ದೀನಿ ಅಂದ್ರೆ ಎರಡನೇ ಮಾತೇ ಇಲ್ಲ. ಸುಮ್ಮನೆ ಒಪ್ಕೋಬೇಕು. ಮಾತಿಗೆ ಮಾತು ಬೆಳೆಸಿ ಜಗಳ ಆಡಬೇಡ. ನೀನ್ ಇರೋ ಆಸ್ತಿನೆಲ್ಲ ಊರವ್ರಿಗೆಲ್ಲ ದಾನ ಮಾಡಿದ್ರೆ ನಾವ್ ನಿಂತ್ಕೊಂಡು ನೋಡ್ತಿರ್ಬೇಕಾ ಅಣ್ಣ? ನೀನ್ ಹೇಳಿದ್ದಕ್ಕೆಲ್ಲ ತಲೆ ಆಡ್ಸಕ್ಕೆ ನಾವೇನ್ ಕೋಲೆ ಬಸ್ವ ಅಲ್ಲ. ಎಲ್ಲಿಂದ ಬಂದಿರೋ ಈ ಅನಾಥೆಗೆ ಆಸ್ತಿಲ್ ಪಾಲ್ಕೊಳ್ಳೋದಕ್ಕೆ ನಾನು ಒಪ್ಪಲ್ಲ. ಸೈನು ಹಾಕಲ್ಲ. ಏನೋ ಅಂದೆ? ಯಾರಿಗೋ ಅನಾಥೆ ಅಂತಿದ್ಯಾ? ಇವಳ್ಗ ಅನಾಥೆ ಅಂತಿದ್ಯಾ? ಮಾವ, ಏ, ಹತ್ರ ಬರಬಾರ್ದು. ಏನೋ ಅಂದೆ? ಯಾರಿಗೋ ಅನಾಥೆ ಅಂತಿದ್ಯಾ? ಅವಳು ಇನ್ನೊಂದ್ಸರಿ ಅನಾಥೆ ಅಂದ್ರೆ ನಿಂತಲ್ಲೇ ಸೀಳಾಕ್ಬಿಡ್ತೀನಿ. ಮನುಷ್ಯನಾಗಿದ್ದೀನಿ. ಮೃಗ ಆದ್ರೆ ಕೇಳೋದಕ್ಕೆ ನೀನಾಗ್ಲಿ ನಿನ್ ಕಿವಿ ಆಗ್ಲಿ ಇರಲ್ಲ. ನಿಂತಲ್ಲೇ ಹೂತಾಕ್ತೀನಿ. ಹುಷಾರ್. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಸ್ವಾತಿ ನನ್ನ ಮಗಳು ಅಂತ ನಾನು ಮನ್ಸಾರೆ ಒಪ್ಕೊಂಡಿದ್ದೀನಿ. ದಯವಿಟ್ಟು ಇದಕ್ಕೆ ಯಾರು ಅಡ್ಡಿ ಮಾಡಬೇಡಿ. ಸ್ವಾತಿ ನಿನ್ನ ಮಗಳಾದ್ರೆ ನಿನ್ನ ಇಡೀ ಆಸ್ತಿ ಅವಳಿಗೆ ಸೇರುತ್ತೆ ತಾನೆ. ಮತ್ತೆ ಈ ಆಸ್ತಿ ಪತ್ರ ಏನಕ್ಕೆ, ಅದನ್ನ ಭಾಗ ಮಾಡೋದೇನಕ್ಕೆ? ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ತಾನೇ ಈ ಸೈನ್ ಹಾಕಿಸ್ಕೊಂತ ಇರೋದು. ಒಟ್ನಲ್ಲಿ ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಒಪ್ಕೊಂಡೆ, ಈಗ ನಿನ್ನ ಮಾತು ಒಪ್ಕೊಂಡೆ. ಕೊನೆಗೆ ನಿನ್ನ ಮಾಯನ ಮದುವೆ ಆಗಲ್ಲ ಅಂದ್ರೆ ಅವಳ ಗತಿ ಏನು? ನಿಂದು ಮಾಯಂದು ಮದುವೆ ಆದ್ಮೇಲೆ ಆಸ್ತಿ ಭಾಗ ಆಗ್ಲಿ. ಈಗಲೇ ನಿರ್ಧಾರ ತಗೊಳ್ಳೋದು ಸರಿ ಇರಲ್ಲ, ಅದಕ್ಕೆ ನಾನು ಒಪ್ಪೋದು ಇಲ್ಲ. ನಿನಗೆ ಮಾತು ಕಳ್ಸ್ಕೊಟ್ಟವನೇ ನಾನು. ಇವತ್ತು ನನ್ನ ಮಾತಿಗೆ ಎದುರಾಡ್ತಿದ್ಯಾ? ಇರ್ಲಿ, ಈ ಮುತ್ತು ಒಂದ್ಸರಿ ಮಾತು ಕೊಟ್ರೆ ಪ್ರಾಣ ಹೋದ್ರು ಸರಿ ಆ ಮಾತನ್ನ ನಡ್ಸ್ಕೊಡ್ತಾನೆ. ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವತ್ತೊಂದು ವಿಷಯ ಅರ್ಥ ಆಯ್ತು. ಈ ಅಣ್ಣ ತಮ್ಮ ಅನ್ನೋದು ಯಾವುದು ಶಾಶ್ವತ ಅಲ್ಲ. ಎಲ್ರಿಗೂ ಹಣ ಬೇಕು, ಆಸ್ತಿ ಬೇಕು. ನೀನು ಅದೇ ದಾರಿಲಿದ್ಯಾ. ಇನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಸ್ವಾತಿ ನನ್ನ ಮಗಳಾಗಿ ಮನೇಲಿದ್ದಾಳೆ, ಅದು ನಿನಗಿಷ್ಟ ಇಲ್ಲ. ಅಣ್ಣನ ಮಗಳು ಅನ್ನೋ ಪ್ರೀತಿಗಿಂತ ಆಸ್ತಿಲಿ ಒಂದು ಪಾಲು ಮುಖ್ಯ ಆಗೋಯ್ತು ನಿನಗೆ. ಈಗೇನು, ನಾನು ಮದುವೆ ಆಗ್ಬೇಕು, ನಿಮ್ಗೆ ಆಸ್ತಿ ಸಿಗಬೇಕು, ನನಗೂ 1000 ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಅದೆಲ್ಲದಕ್ಕೂ ನಿಮ್ಮ ಹತ್ರ ಉತ್ತರ ಇದೆಯಾ? ಇವತ್ತೆಲ್ರೂ ಮುಂದೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇದು ನನ್ನ ಇಷ್ಟದ ಪ್ರಕಾರ ನಡೀತಿಲ್ಲ. ನಾನು ಅನ್ಕೊಳ್ಳೋದೇ ಒಂದು, ಇಲ್ಲಿ ನಡೆಯೋದೇ ಒಂದು. ಇಂಥ ಬಲವಂತದ ಮದುವೆ ನನಗೆ ಬೇಡವೇ ಬೇಡ. ಈ ಮದುವೆ ಆಗ್ತಿರೋದೇ ದೊಡ್ಡ ಕರ್ಮ ನನಗೆ. ಹೌದು, ನೀನು ಕೇಳಿಸ್ಕೊಂಡಿದ್ದು ನಿಜಾನೇ. ಯಾಕಾದ್ರೂ ಈ ಮದುವೆ ಆಗ್ತಿದ್ದೀನಿ ಅಂತ ಪ್ರತಿದಿನ ಪ್ರತಿ ಕ್ಷಣ ನಾನು ಹಿಂಸೆ ಪಡ್ತಿದ್ದೀನಿ. ಇಷ್ಟ ಇದೆಯೋ ಇಲ್ವೋ ಎಲ್ಲ ನನ್ನ ಕರ್ಮ ಅನ್ಕೊಂಡು ಸುಮ್ಮನೆ ಇದ್ದೀನಿ. 7 ಜನ್ಮದ ಪಾಪ ನನ್ನ ಮದುವೆ ರೂಪದಲ್ಲಿ ಕಾಡ್ತಾ ಇದೆ. ಕಾಡ್ಲಿ, ಇನ್ನು ಎಷ್ಟು ಕಾಡುತ್ತಾ ಕಾಡ್ಲಿ. ಈ ವಿಷಯನ ಎದುರಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಸರ್, ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಯಾಕೋ ಮನ್ಸರಿ ಇಲ್ಲ. ನೀವು ಇನ್ನೊಂದು ದಿವಸ ಬನ್ನಿ.
ಸರಿ ಮುತ್ತಣ್ಣ, ನೀವು ಯಾವಾಗ ಹೇಳ್ತೀರೋ ಅವಾಗ ಬರ್ತೀನಿ. ಮಾವ ಒಂದ್ ನಿಮಿಷ, ಏನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ? ಭೈರನ್ ಜೊತೆ ಮಾತಿಗೆ ಮಾತು ಬೆಳೀತು ನಿಜ, ಆದ್ರೆ ಅದಕ್ಕೆ ಹೋಗಿ ಹೋಗಿ ನಮ್ಮ ಮದ್ವೆನ 7 ಜನ್ಮದ ಪಾಪಕ್ಕೆ ಹೋಲಿಸ್ತಿದ್ದೀರಲ್ಲ. ಈ ಮದ್ವೆಯಿಂದ ನೀವು ಹಿಂಸೆ ಪಡ್ತಿದ್ದೀರಾ ಮಾವ? ಹೌದು, ಈ ಮದುವೆಯಿಂದ ನನಗೆ ಹಿಂಸೆ ಆಗ್ತಿದೆ. ಇಷ್ಟು ದಿನ ನೀವು ನನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದು, ನೀವು ಇಷ್ಟಪಡ್ತಾನೆ ಈ ಮದ್ವೆಗೆ ಒಪ್ಕೊಂಡಿದ್ದು, ಅಂದ್ಮೇಲೆ ಇದೆಲ್ಲ ಹೇಗ್ ಸಾಧ್ಯ ಮಾವ? ನಿಜ ಹೇಳಿ ಮಾವ, ನೀವು ನನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀರೋ ಇಲ್ವೋ? ಇಲ್ಲ, ನಿನ್ ಕಂಡ್ರೆ ನನಗೆ ಇಷ್ಟನೂ ಇಲ್ಲ, ನಿನ್ ಕಂಡ್ರೆ ಪ್ರೀತಿನೂ ಇಲ್ಲ. ಸಾಕಾ? ಇಷ್ಟನೇ ಇಲ್ಲ ಆದ್ಮೇಲೆ ಮದ್ವೆ ಯಾಕಾಗ್ತಿದ್ದೀರಾ ಮಾವ? ಯಾರು ನಿಮ್ಮನ್ನ ಬಲವಂತ ಮಾಡ್ತಿರೋದು? ನಿನ್ನ ಮದುವೆ ಆಗ್ತೀನಿ ಅಂತ ಚಿಕ್ಕಮ್ಮನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ದೀನಿ. ಆ ಮಾತು ನಡ್ಸ್ಕೊಡೋದಕ್ಕೋಸ್ಕರನೇ ಮದುವೆ ಆಗ್ತಿರೋದು. ನನ್ನ ಪ್ರೀತಿ ಗತಿ ಏನಾಗ್ಬೇಕು ಮಾವ? ನೀವು ನನ್ನನ್ನ ಇಷ್ಟಪಡ್ತಿದ್ದೀನಿ ಅಂದಿದ್ದು ಅದೆಲ್ಲ ಸುಳ್ಳ ಮಾವ? ಹೇಳಿ ನನಗೆ. ನಾನಾಗ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೆ. ಈ ವಿಷಯಗಳೆಲ್ಲ ಮುಂಚೆನೆ ಗೊತ್ತಿದ್ದಿದ್ರೆ ನಿನ್ನ ಪ್ರೀತಿಸ್ತಾನೂ ಇರ್ಲಿಲ್ಲ, ಚಿಕ್ಕಮ್ಮನ ಮೇಲೆ ಆಣೆನೂ ಮಾಡ್ತಿರ್ಲಿಲ್ಲ. ನಾನು ಇಷ್ಟು ದಿನ ನಿಮ್ ಮುಂದೆ ನಾಟಕ ಮಾಡ್ತಿದ್ದೆ ಅಂತ ನಾನು ನಡ್ಕೊಂಡಿದ್ದು ಪ್ರೀತಿಸಿದ್ದು ಎಲ್ಲ ಸುಳ್ಳು ಅಂತ ಹೇಳ್ತಿದ್ದೀರಾ ಮಾವ? ಹೌದು, ನೀನ್ ಸುಳ್ಳು ಹೇಳ್ತಿದ್ಯಾ. ನೀನ್ ನನಗೆ ಇಷ್ಟು ದಿನ ಸುಳ್ಳು ಹೇಳಿದ್ಯಾ, ಈಗ್ಲೂ ಪ್ರೀತಿಸ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ಯಾ. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಕೇಳಿಸ್ಕೊ. ನನಗೆ ಮದುವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ.